ಕನ್ನಡ ಸೀಸನ್ 12 ಮುಗಿದು ತಿಂಗಳು ಕಳೆದರೂ ಕೂಡ ಬಿಗ್ ಬಾಸ್ ಸ್ಪರ್ಧಿಗಳ ಕಾಂಟ್ರವರ್ಸಿ ಇನ್ನೂ ಮುಗ್ದಿಲ್ಲ. ಬಿಗ್ ಬಾಸ್ ಖ್ಯಾತಿಯ ಡಾಗ್ ಸತೀಶ್ ಮಾಡಿಕೊಂಡಿರುವ ಒಂದು ಎಡವಟ್ಟು ದೊಡ್ಡ ಮಟ್ಟದ ಕಿಚ್ಚನ್ನ ಹಚ್ಚಿದೆ. ಕಿಚ್ಚ ಸುದೀಪ್ ಅವರ ಹಾಡುಗಳನ್ನು ಬಳಸಿಕೊಂಡು ಸತೀಶ್ ಮಾಡಿರುವ ವಿಡಿಯೋ ಈಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ. ಅಷ್ಟಕ್ಕೂ ಡಾಗ್ ಸತೀಶ್ ವಿರುದ್ಧ ಸುದೀಪ್ ಫ್ಯಾನ್ಸ್ ಸಿಡಿದೇಳಲು ಕಾರಣ ಏನು ಅಂತೀರಾ? ಸ್ಟೋರಿ ನೋಡಿ. ಕಿಚ್ಚನ ದಾದಾ ಸಾಂಗ್ಗೆ ಶೌಚಾಲಯದಲ್ಲಿ ಡ್ಯಾನ್ಸ್. ಸತೀಶ್ ಹೊಸ ವಿಡಿಯೋಗೆ ಕಿಚ್ಚನ ಫ್ಯಾನ್ಸ್ ಗರಂ. ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಸಕ್ರಿಯವಾಗಿರುವ ಡಾಗ್ ಸತೀಶ್ ಆಗಾಗ ಕೆಲವೊಂದು ವಿಡಿಯೋಗಳ ಮೂಲಕ ಸುದ್ದಿಯಾಗ್ತಿದ್ದರು. ಆದರೆ ನಿನ್ನೆ ಅವರು ಪೋಸ್ಟ್ ಮಾಡಿದ ಒಂದು ವಿಡಿಯೋ ಈಗ ಅವರನ್ನೇ ಸಂಕಷ್ಟಕ್ಕೆ ಸಿಲುಕಿಸಿದೆ. ಆ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗುವುದರ ಜೊತೆಗೆ ಸುದೀಪ್ ಅಭಿಮಾನಿಗಳ ಕೆಂಗಣ್ಣಿಗೂ ಗುರಿಯಾಗಿದೆ. ಹೌದು, ಅಷ್ಟಕ್ಕೂ ಆ ವಿಡಿಯೋದಲ್ಲೇನಿತ್ತು ಅಂದ್ರೆ ಸತೀಶ್ ಶೌಚಾಲಯದಲ್ಲಿ ನಿಂತು ಮೂತ್ರ ವಿಸರ್ಜನೆ ಮಾಡುತ್ತಿರುವ ದೃಶ್ಯವಿತ್ತು. ಅಷ್ಟಕ್ಕೆ ನಿಲ್ಲದ ಇವರು ಆ ವಿಡಿಯೋಗೆ ಸುದೀಪ್ ಅವರ ಮಾರ್ಕ್ ಸಿನಿಮಾದ ಐಕಾನ್ ಸಾಂಗ್ ದಾದಾ ಯಾರ್ ಗೊತ್ತಾ ಹಾಡನ್ನು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿ ಬಳಸಿಕೊಂಡಿದ್ದಾರೆ. ಈ ವಿಚಿತ್ರ ನಡೆ ಈಗ ವಿವಾದಕ್ಕೆ ಮೂಲ ಕಾರಣವಾಗಿದೆ. ಡಾಗ್ ಸತೀಶ್ ವಿರುದ್ಧ ಸುದೀಪ್ ಫ್ಯಾನ್ಸ್ ದೂರು. ಸತೀಶ್ಗೆ ರಜತ್ ವಿನಯ್ ಹಿಗ್ಗಾಮುಗ್ಗಾ ಕ್ಲಾಸ್. ವಿಡಿಯೋದ ಮೇಲೆ ಅಣ್ಣ ಸುಸ್ಸು ಮಾಡಿದರೂ ನ್ಯೂಸ್ ಆಗುತ್ತೆ ಎಂಬ ಬರಹವನ್ನು ಸತೀಶ್ ಹಾಕಿಕೊಂಡಿದ್ದರು. ಕಿಚ್ಚನ ಅಂತಹ ಮಾಸ್ ಸಾಂಗ್ ಅನ್ನು ಇಂತಹ ಕೀಳು ಮಟ್ಟದ ವಿಡಿಯೋಗೆ ಬಳಸಿದ್ದನ್ನು ಕಂಡು ಸುದೀಪ್ ಅಭಿಮಾನಿಗಳ ಪಿತ್ತ ನೆತ್ತಿಗೇರಿದೆ. ಈ ವಿಡಿಯೋ ಕೆಳಗೆ ನೆಟ್ಟಿಗರು ಸತೀಶ್ ಕಾಲೆಳೆಯುತ್ತಿದ್ದರೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ವಿಡಿಯೋ ನೋಡುತ್ತಿದ್ದಂತೆ ಬಿಗ್ ಬಾಸ್ ಸ್ಪರ್ಧಿ ರಜತ್ ವಿನಯ್ ಗೌಡ ಕಿಡಿಕಾರಿದ್ದಾರೆ. ವಿಡಿಯೋ ತೆಗಿಯೋ ಕಿತ್ತೋದವನೇ, ಸುದೀಪ್ ಸರ್ ಸಾಂಗ್ ಹೆಂಗೋ ಹಾಕ್ದೆ, ಸಾಂಗ್ ಡಿಲೀಟ್ ಮಾಡಿಲ್ಲ ಅಂದ್ರೆ ನಿನಗೆ ಇದೆ ಎಂದು ಬಹಿರಂಗವಾಗಿಯೇ ವಾರ್ನಿಂಗ್ ಕೊಟ್ಟಿದ್ದಾರೆ. ವಿನಯ್ ಗೌಡ ಮತ್ತು ಧನ್ರಾಜ್ ಕೂಡ ಸತೀಶ್ ಅವರ ಈ ನಡೆಯನ್ನು ಖಂಡಿಸಿ ಕಮೆಂಟ್ ಮಾಡಿದ್ದಾರೆ. ಡಾಗ್ ಸತೀಶ್ಗೆ ಇನ್ಮುಂದೆ ಫಿಕ್ಸ್ ಆಯ್ತಾ ಸಂಕಷ್ಟ, ಬಹಿರಂಗ ಕ್ಷಮೆ ಕೇಳುವಂತೆ ಕಿಚ್ಚನ ಫ್ಯಾನ್ಸ್ ವಾರ್ನ್. ಕೇವಲ ಸೋಷಿಯಲ್ ಮೀಡಿಯಾ ವಾರ್ಗೆ ಸೀಮಿತವಾಗದ ಈ ವಿಚಾರ ಈಗ ಕಾನೂನು ಹೋರಾಟದ ರೂಪ ಪಡೆದಿದೆ. ನಟ ಸುದೀಪ್ ಅವರಿಗೆ ಅವಮಾನ ಮಾಡಿದ್ದಾರೆ ಎಂದು ಆರೋಪಿಸಿ ರಜತ್, ಕಿಶನ್ ಹಾಗೂ ಧನ್ರಾಜ್ ಅವರು ಸುದೀಪ್ ಅಭಿಮಾನಿ ಸಂಘದ ಜೊತೆಗೂಡಿ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಒಟ್ನಲ್ಲಿ ಫೇಮಸ್ ಆಗಲು ಹೋದ ಸತೀಶ್ ಈಗ ಸಂಕಷ್ಟ ಮೈ ಮೇಲೆ ಎಳೆದುಕೊಂಡಿದ್ದಾರೆ. ನೋಡಿದ್ರಲ್ಲ, ರೀಲ್ಸ್ ಮಾಡಿ ಫೇಮಸ್ ಆಗೋ ಬರದಲ್ಲಿ ಯಾವುದನ್ನ ಎಲ್ಲಿ ಬಳಸಬೇಕು ಅನ್ನೋ ವಿವೇಚನೆ ಇಲ್ದಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಡಾಗ್ ಸತೀಶ್ ಅವರ ಈ ಘಟನೆಯೇ ಸಾಕ್ಷಿ. ಸದ್ಯಕ್ಕೆ ದೂರು ದಾಖಲಾಗಿದ್ದು ಪೊಲೀಸರು ಮುಂದೆ ಈ ವಿಚಾರದ ಬಗ್ಗೆ ಯಾವ ರೀತಿಯಾದ ಕ್ರಮ ಕೈಗೊಳ್ತಾರೆ ಅಂತ ಕಾದು ನೋಡಬೇಕಿದೆ.